ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ದಸರಾ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಏನು ಮಾಡಿದೆ, ಎಲ್ಲಿ ಗೊಂಬೆ ಕೂಡಿಸ್ಬೇಕೋ ಆ ಜಾಗನೆಲ್ಲ ನಾನು ಫಸ್ಟು ನೀಟಾಗಿ ಅರೇಂಜ್ ಮಾಡಿಕೊಂಡೆ. ನನ್ನ ಮಗಳು ನೋಡಿ ಅಲ್ಲಿ ತರಲೆ ಮಾಡ್ತಿದ್ದಾಳೆ. ಅದಕ್ಕೆ ನಾನು ಇಲ್ಲಿರೋ ಎಲ್ಲ ವಸ್ತುಗಳನ್ನ ಫಸ್ಟು ಎತ್ಕೊಂಡು ನೀಟಾಗಿ ಆ ಜಾಗ ಎಲ್ಲ ಏನಿದೆಯೋ ಅಲ್ಲೆಲ್ಲ ಎತ್ತಾ ಇದ್ದೀನಿ. ಇಲ್ಲಿರೋ ಎಲ್ಲ ವಸ್ತುಗಳನ್ನೂ ಎತ್ಕೊಂಡು ಫಸ್ಟು ನಾನು ನೀಟ್ ಮಾಡ್ಕೊತೀನಿ. ಈ ಡೋರೆಮೋನ್ ಒಂದು ಆಟ ಆಡೋದಿತ್ತು ಮಕ್ಕಳದು, ಅಲ್ಲೇ ಇಡೋಣ ಅಂದ್ಬಿಟ್ಟು ನೋಡ್ತಿದ್ದೆ, ಬಟ್ ಚೆನ್ನಾಗಿರಲ್ಲ ಅಂತ ಸುಮ್ಮನೆ ಆದೆ. ಫುಲ್ ಮೆಸ್ಸಿ ಅಂತೂ ಆಗಿರುತ್ತೆ. ಹಾಗೆ ಅಲ್ಲಿ ಡೋರೆಮೋನ್ದಿತ್ತು, ಅದನ್ನು ಹೋಗಲಿ ಆ ಕಾರ್ನರ್ಗೆ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ತೆಗೆದೆ. ಆಮೇಲೆ ಬುದ್ಧ ಎಲ್ಲ ಇತ್ತು, ಅದು ಅಲ್ಲಿ ಸ್ಟ್ಯಾಂಡ್ ಹಾಕೋದ್ರಿಂದ ಅಲ್ಲಿ ಹಿಂದೆ ಏನಿದ್ರೂ ಕಾಣಿಸಲ್ಲ. ಅದಕ್ಕೆ ಅದನ್ನೆಲ್ಲ ನಾನು ನೀಟಾಗಿ ಸೆಟ್ರೇಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಅದು ಬುದ್ಧ. ಮತ್ತು ಆಮೇಲೆ ಇದು ನನ್ನ ಪ್ರೀತಿಯಿಂದ ಬೆಳೆಸಿರೋಂತಹ ಮನಿ ಪ್ಲ್ಯಾಂಟ್, ಏನು ವಾಸ್ತು ಗಿಡ ಅಂತ ಅಂತಾರಲ್ಲ, ಅದು ಚೆನ್ನಾಗಿ ಬೆಳೀತಿದೆ. ಟಚ್ಚು ಚೆನ್ನಾಗಾಗಲಿ. ಇದನ್ನೆಲ್ಲ ನೀಟಾಗಿ ಸೆಟ್ಲೇಟ್ ಮಾಡಿಬಿಟ್ಟು ಆ ಜಾಗನೆಲ್ಲ ನೀಟ್ ಮಾಡಿಕೊಂಡೆ. ಅದಾದಮೇಲೆ ಹೊಸ ಬೊಂಬೆಗಳು ಯಾವ್ಯಾವ್ದು ತಂದಿದ್ನಲ್ವ ಅದನ್ನೆಲ್ಲ ನೀಟಾಗಿ ಓಪನ್ ಮಾಡಿ ಇಡ್ತಾಯಿದ್ದೀನಿ. ಈ ಥರ ಅವರು ಪ್ಯಾಕಿಂಗ್ ಮಾಡಿ ಕೊಟ್ಟಿರ್ತಾರೆ, ಮತ್ತು ನಾವು ಅಷ್ಟೇ ಯಾವ ಥರ ಪ್ಯಾಕ್ ಮಾಡ್ತೀವಿ ಅಂತ ನಿಮಗೆ ಮುಂದೆ ತೋರಿಸ್ತೀನಿ. ಈ ಸಲ ವೆಂಕಟರಮಣ ಸ್ವಾಮಿ ಮತ್ತು ಪದ್ಮಾವತಿನ ತೊಗೊಂಡು ಬಂದಿದ್ದೆ. ಹಾಗೆ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿನೂ ಸಹ ತೊಗೊಂಡು ಬಂದಿದ್ದೆ. ನೀವು ನೋಡ್ತಾ ಇದ್ದೀರಾ ಮೆಸ್ಸಿ ಹೆಂಗಾಗಿರುತ್ತೆ ಅಂತ. ಲಿಟ್ರಲಿ ನಾವು 12:30ಗೆ ಸ್ಟಾರ್ಟ್ ಮಾಡಿದ್ದು ಇಡೋಕ್ಕೆ 5:36ವರೆಗೂ ಫುಲ್ ಜೋಡಿಸಿ ಅದನ್ನೆಲ್ಲ ಒಂದು ಲೆವೆಲ್ಗೆ ಮಾಡೋಷ್ಟೊತ್ತಿಗೆ ಒಂದು ಸ್ವಲ್ಪ ಮಾಡಿದ್ದು. ಇದು ಶನಿವಾರ ಎಲ್ಲ ಗೊಂಬೆಗಳನ್ನ ಜೋಡಿಸಿದ್ದು. ಇವನ್ನೆಲ್ಲ ನೀಟಾಗಿ ತೆಗೆದು ಇಡ್ತಾಯಿದ್ದೀನಿ. ಅದಾದಮೇಲೆ ಇಲ್ಲೆಲ್ಲ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು. ಹಾಗೆ ನಾನು ವಾರ್ಡ್ರೋಬ್ನ ಆರ್ಗನೈಸ್ ಮಾಡಿದ್ದೆ. ಈ ಸಲ ಸ್ವಲ್ಪ ಬೇರೆ ಥರ ಚೇಂಜ್ ಮಾಡಿದೆ. ನನ್ನ ಮಕ್ಕಳ ಬಟ್ಟೆಗಳು ಇಬ್ಬರದೂ ಅಷ್ಟೇ ಸಖತ್ ಬಟ್ಟೆಗಳಿತ್ತು. ಅಂದರೆ ಚಿಕ್ಕ ವಯಸ್ಸಿಂದ ನಾನು ಕ್ಲೀನ್ ಮಾಡಿದ್ದೆ, ಬಟ್ ಇತ್ತು ಜಾಸ್ತಿನೇ. ಎಲ್ಲನೂ ಅದಕ್ಕೆ ಸಾರ್ಟ್ಔಟ್ ಮಾಡಿ ಯಾವ್ದು ಬೇಕೋ ಅದನ್ನು ಇಟ್ಕೊಂಡು ಮಿಕ್ಕಿದ್ನೆಲ್ಲ ಬೇರೆದು ಹಾಕಿದ್ದೀನಿ. ನನ್ನ ಮಗನಿಗೀಗ ಲೇಬ್ಲಿಂಗ್ ಮಾಡಿದ್ರೆ ನೀಟಾಗಿ ಎಲ್ಲ ಅರ್ಥ ಆಗುತ್ತೆ. ಸೊ ದಟ್ ನಾನು ಎಲ್ಲನೂ ನೀಟಾಗಿ ಲೇಬಲ್ ಮಾಡಿ ಇಲ್ಲಿ ಈ ಥರದ್ದಿದೆ, ಹಾಫ್ ಟಿ ಶರ್ಟ್ಸ್ ಈ ಕಡೆ ಆ ಥರ ಅನ್ನೋದನ್ನ ನಾನು ಮಾಡಿದ್ದೀನಿ. ನಿಮಗೂ ಏನಾರ ವಾರ್ಡ್ರೋಬ್ ಟೂರ್ ಬೇಕಂದರೆ ಕಮೆಂಟ್ ಮಾಡಿ, 100% ಮಾಡ್ತೀನಿ. ಹಾಗೆ ನಾವು ಬೊಂಬೆಗಳನ್ನೆಲ್ಲ ಇಲ್ಲಿ ಮೇಲೆಗಡೆ ಜಾಗ ಇದೆ, ಅಲ್ಲಿ ನಾವು ಎತ್ತಿಕ್ಕಿಟ್ಟಿರ್ತೀರಿ. ವರ್ಷ ಅದನ್ನು ನೀಟಾಗಿ ತೆಗೆಸ್ಕೋಬೇಕು. ಇದನ್ನೆಲ್ಲ ತೆಕ್ಕೊಡ್ಬೇಕು ಅಂದರೆ 100% ನಮ್ಮ ಕೈಯಲ್ಲಂತೂ ಆಗಲ್ಲ. ನಮ್ಮ ಹಸ್ಬೆಂಡ್ ಇದ್ದಿದ್ರೆ ಅವರು ಮಾಡಿರೋರು ಹೆಲ್ಪು. ಅವ್ರು ಇರಲಿಲ್ಲ, ನಮ್ಮ ಅಂಗಡಿ ಹುಡುಗನೇ ಹೆಲ್ಪ್ ಮಾಡಿಕೊಟ್ರು. ಪ್ರತಿ ವರ್ಷ ಇವರೇ ತೆಕ್ಕೊಡೋದು 5 ಇಯರ್ಸಿಂದ. ಪ್ರತಿ ವರ್ಷ ಅಂದರೆ ಇವರೇ ನಮಗೆ ಅದು ಸ್ಟ್ಯಾಂಡು ಸಹ ಇವರಪ್ಪ ಅಲ್ಲ, ಇವರಪ್ಪನೇ ಫಿಟ್ಟಿಂಗ್ಸ್ ಎಲ್ಲ ನಮ್ಗೆ ಹೇಳ್ಕೊಟ್ಟಿದ್ದು. ವುಡ್ ವರ್ಕ್ ಮಾಡ್ತಾರೆ ಅವರು. ಅವನೇ ಎಲ್ಲ ಬಂದು ಮಾಡಿ ಕೊಟ್ಬಿಟ್ಟು ಹೋಗೋದು. ಸ್ಟ್ಯಾಂಡ್ ಹಾಕಿ ಕೊಡಲೇಬೇಕು, ಇಲ್ಲಾಂದರೆ ನಮ್ಮ ಕೈಯಲ್ಲಿ ಅದೆಲ್ಲ ಮಾಡೋಕ್ಕಾಗಲ್ಲ. ನೀವೇ ನೋಡ್ತೀರಾ ಯಾವ ಥರ ಸ್ಟ್ಯಾಂಡ್ ನಾವು ಮಾಡಿಸ್ಕೊಂಡಿದ್ದೀವಿ ಅಂತ. ತುಂಬ ಡಿಫ್ರೆಂಟ್ ಬ್ಯಾಕ್ಗ್ರೌಂಡಲ್ಲಿ ನೀವು ವಾಯ್ಸ್ ಕೇಳಿಸ್ಕೊತಾ ಇದ್ದೀರಾ. ವಾಯ್ಸ್ ಓವರ್ ಕೊಡುವಾಗೂ ನನ್ನ ಜೊತೆಲಿ ಪಿಳ್ಳೆಗಳನ್ನ ಮ್ಯಾನೇಜ್ ಮಾಡಿಕೊಂಡು ನಾನು ವಿಡಿಯೋಸ್ನ ಮಾಡಬೇಕು. ಹಾಗೆ ನೋಡಿ, ನಮ್ಮ ಮನೆಯಲ್ಲಿ ಈ ಥರ ಟ್ರಂಕ್ಗಳಿದೆ, ಹಳೇ ಕಾಲದ್ದು ಟ್ರಂಕ್ಗಳು. ಆ ಟ್ರಂಕಲ್ಲಿ ನೀಟಾಗಿ ನಮ್ಮ ಅತ್ತೆ ಎಲ್ಲ ಮೇಂಟೈನ್ ಮಾಡ್ಕೊಂಡು ಬಂದಿದ್ದರು ಮುಂಚೆ. ಈಗ ನನಗೂ ಇದೆ ಇಂಟ್ರೆಸ್ಟ್ ಇದೆ, ಸೊ ದಟ್ ನನಗೂ ಇಂಟ್ರೆಸ್ಟ್ ಇದೆ, ಮಾಡ್ತೀನಿ ನಮ್ಮ ಅತ್ತೆ ಜೊತೆನೇ. ಈಗ ಆಲ್ಮೋಸ್ಟ್ ನನಗೂ ಎಲ್ಲ ಗೊತ್ತಾಗಿದೆ ಯಾವ ಥರ ಪ್ಯಾಕ್. ಮುಂಚೆ ಅಮ್ಮ ಮನೆಯಲ್ಲಿ ಇತ್ತು, ಬಟ್ ನಮ್ಮ ಮನೇಲಿ ಏನಿರಲಿಲ್ಲ. ಪದ್ಧತಿ ಅಂತೂ ಇದ್ದೀರಿ, ಬಟ್ ಏನು ಈ ಥರ ನೀಟಾಗಿ ಈ ಥರ ಬಟ್ಟೆಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಳೆ ಬಟ್ಟೆಗಳನ್ನ ಪ್ರತಿ ವರ್ಷ ಅದೇ ಬಟ್ಟೆಗಳನ್ನ ನೀಟಾಗಿ ಅದೇ ಬಾಕ್ಸ್ಗಳಲ್ಲಿ ಹಾಕಿರ್ತೀವಿ. ಈ ಥರ ನೀಟಾಗಿ ಪ್ಯಾಕ್ ಮಾಡೋದ್ರಿಂದ ಯಾವುದೇ ಬೊಂಬೆಗಳು ಒಂದು ಚೂರು ಏನು ಮಿಸ್ ಆಗಲ್ಲ. ನನಗೆ ಮಕ್ಕಳನ್ನ ಮಾತಾಡ್ಸ್ಕೊಂಡು ಅವ್ರಿಗೂ ಏನೋ ಒಂದು ಅವರು ಖುಷಿಯಾಗಿ ಎಲ್ಲ ಇನ್ವಾಲ್ವ್ ಆದರು.
ದಸರಾ ಹಾಲಿಡೇಸ್ ಬೇರೆ ಶುರು ಆಗಿದೆ. ಅದಕ್ಕೆ ನನ್ನ ಮಗನ ಫ್ರೆಂಡ್ಸ್ಗಳು ಅವರು ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತಾ ಇದ್ರು. ನಾನು ತೆಗೆದು ತಗೊಡ್ತಿದ್ದೆ. ಅವ್ರು ಅದನ್ನೆಲ್ಲ ನೀಟಾಗಿ ಒಂದ್ ಕಡೆ ಅರೇಂಜ್ ಮಾಡ್ತಿದ್ರು. ತುಂಬಾ ಹೆಲ್ಪ್ ಮಾಡಿದ್ರು, ಇಲ್ಲ ಅಂತ ಹೇಳಲ್ಲ. ನನ್ ಮಗನು ಅಷ್ಟೇ ಹೆಲ್ಪ್ ಮಾಡ್ದ. ಮುಂದೆ ನೋಡ್ತೀರಾ ಅವನು ಬಂದು ಕುತ್ಕೋತಾನೆ. ಒಂದೇ ಒಂದ್ ಬೊಂಬೆ ಹೊಡೆದು ಹಾಕ್ಬಿಟ್ಟ. ಹೇಳ್ತಾನೆ ಇದ್ದೆ ಹುಷಾರು ಹುಷಾರು ಅಂತ. ಅವನು ಆಟ ಆಡ್ಕೊಂಡು ಸ್ಟೋರ್ ಮಾಡಿಟ್ಟಿರ್ತೀವಿ. ಒಂದು ಬೊಂಬೆ ಅದು ಹಳೇದು ತರದ್ದು ನೋಡಿಸ್ತೀನಿ. ಅದು ಹಳೆ ಬೊಂಬೆ ಅಂದ್ರೆ ನಮ್ಮ ಅತ್ತೆ ಅವ್ರ ಅತ್ತೆ ಕಾಲದೆಲ್ಲ. ಇನ್ ಮಿಕ್ಕಿದ್ದು ಆಲ್ಮೋಸ್ಟ್ 90% ಎಲ್ಲ ಹೊಸಾದೆ. 5 years ಇಂದ ಕಂಟಿನ್ಯೂಸ್ ಆಗಿ ಒಂದೊಂದೇ ಹೆಚ್ಚಿಸ್ಕೊಂತ ಬರ್ತಾ ಇದೀವಿ. ನಾವು ಹೊಸ ಈ ಮನೆಗೆ ಶಿಫ್ಟ್ ಆದಾಗಿಂದ ಇಡ್ತಾ ಇದೀವಿ. ಇದು ಬಂದು ನನ್ನ ಮಗನ ಫೇವ್ರೆಟ್ ಬೊಂಬೆಗಳು, ಅಂದ್ರೆ ಛೋಟಾ ಭೀಮ್ ಕಾರ್ಟೂನ್ದು. ಅದನ್ನ ತೋರಿಸ್ತಾ ಇದ್ದೆ, ನೋಡಪ್ಪ ನಿಂದು ಈಗ ನಮ್ಮೂರಲ್ಲೇ ಕಾರ್ಟೂನ್ ಬರ್ತಿದೆ ಅಂತ. ಅವನು ಎಲ್ಲ ನೋಡ್ಕೊಂತೀವಿ, ಸ್ವಲ್ಪ ಹೆಲ್ಪ್ ಮಾಡ್ತಿದ್ರ. ಮಾಡ್ತಿದ್ದ. ಬಟ್ ಅವರು ಅದನ್ನ ಮಾಡ್ಲೇಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಪೇಷನ್ಸ್ ಆಗಿ ಶಟಪ ಅದನ್ನ ರೇಗಿಸ್ತಾ ಇದ್ದೆ ನಾನು. ಕರಣ್ ಫ್ರೆಂಡ್ ಅವ್ರನ್ನ ನೋಡೋ ನೀನೇ ಬಂದಿದ್ಯಾ ಅಂತ ಏನೋ ರೇಗಿಸ್ತಾ ಇದ್ದೆ. ಅದನ್ನ ತೋರಿಸ್ತಾ ಇದ್ದೆ. ಈ ತರ ನಾವು ಪ್ಯಾಕಿಂಗ್ ಮಾಡಿರ್ತೀವಿ. ಈ ಎಲ್ಲಾ ಬೊಂಬೆಗಳು ಹೊಸಾದೆ, ಬಂದ್ಬಿಟ್ಟು ಎಲ್ಲಾರ್ಗು ರಜೆ ಇರೋದ್ರಿಂದ 2-3 years ಇಂದ ಹೊಸದು ಪಕ್ಕ. ಯಾವ್ದೋ ನಾವು ವರ್ಷ ಒಂದೊಂದನ್ನ ಹೆಚ್ಚಿಸ್ಕೊಂತ ಹೋಗ್ಬೇಕು ಅಂತ ಹೇಳ್ತಾರೆ. ನೋಡ್ತಾ ಇರ್ತೀರಾ, ಅದೇ ತರ ನಾವು ಫಾಲೋ ಮಾಡ್ತಾ ಇದೀವಿ. ಹೆಚ್ಚಿಸ್ಕೊಂಡು ಹೋಗ್ತಾ ಇದೀವಿ. ಈಗ 7 steps ಇಡ್ತೀರಿ ನಾವು. ಹುಷಾರಾಗಿ ತೆಗಿಬೇಕು, ನಾಟ್ ಎಲ್ಲ ಹಾಕಿರ್ತೀರಿ. ಹಾಗೆ ನಾನು ಪಾರ್ಕ್ ಸಹ ಮಾಡಿದೀನಿ. ಅದರದ್ದು ವಿಡಿಯೋ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ. ಇದು ಜಸ್ಟ್ ನನ್ನ ಪ್ರಿಪರೇಷನ್ಸ್ ಶೇರ್ ಎಲ್ಲ ವಸ್ತುಗಳು ಅಂತಾನೂ ಅಲ್ಲ. ಮೋಸ್ಟ್ ಆಫ್ ಆಲ್ ನಂಗೆ ಏನು ಇಷ್ಟ ಆಗುತ್ತೋ ಅದನ್ನ ಒಂದ್ ಸ್ವಲ್ಪ ಹಿಂಗೆ ಅದು ಫೀಲ್ ಮಾಡ್ತಾ ಇರ್ತೀನಿ. ಮೇ ಬಿ ನೀವು ವಿಡಿಯೋ ಅಲ್ಲಿ 2-3 ಕಡೆ ನೋಡಿ ಬೊಂಬೆಗಳು ಸಹ ಇದೇ ತರ ಸುತ್ತಿ ಇಟ್ಟಿರ್ತೀವಿ. ಈ ದಸರಾ ಹಬ್ಬದಲ್ಲಿ ಒಂದು ಖುಷಿ ಏನಂದ್ರೆ ಬೊಂಬೆಗಳನ್ನೆಲ್ಲ ಜೋಡಿಸುವಾಗ ಇದೆ ಅಂತಲ್ಲ, ಖುಷಿಯಾಗಿ ಜೋಡಿಸ್ತೀವಿ. ಎತ್ತಿಕವಾಗೂ ಅಷ್ಟೇ ಅದನ್ನ ಮಾಡೋ ಚಾಕ್ರಿ ಒನ್ ಡೇ ಪೂರ್ತಿ ಮಾಡ್ಬೇಕು. ಆ ನೆಕ್ಸ್ಟ್ ಡೇ ಪೂರ್ತಿ ನಾವು ಸುಧಾರಿಸ್ಕೋಬೇಕು, ಹಂಗಿರುತ್ತೆ. ಏನು ಮಾಡಕ್ಕಾಗಲ್ಲ, ಕೆಲವೊಬ್ರಿಗೆ ಕೆಲವೊಂದು ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ. ನನ್ನ ಮಗ ನನ್ನ ಡಿಟ್ಟೋ ಟು ಡಿಟ್ಟೋ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಅವ್ನು ಖುಷಿಯಾಗಿ ಇನ್ವಾಲ್ವ್ ಆಗಿರ್ತಾನೆ. ಬೇಡ ಬೇಡ ಅಂದ್ರು ದೊಡ್ಡದೆಲ್ಲ ತೆಗಿಯಕ್ ಹೋಗ್ತಿದ್ದ. ಆಮೇಲೆ ಅದಕ್ಕೆ ಬೈತಾನು ಇದ್ದೆ. ಹಂಗೆ ಈ ಮುದ್ದಾದ ಗೌರಿ ಲಾಸ್ಟ್ ಇಯರ್ ತಗೊಂಡು ತುಂಬಾ ಚೆನ್ನಾಗಿತ್ತು ಅನ್ಬಿಟ್ಟು ಅವನು ಕಿಸ್ ಮಾಡ್ತಾ ಇದ್ದ. ಐ ಥಿಂಕ್ ನನ್ನ ತುಂಬಾ ಚೆನ್ನಾಗಿದೆ ಅದು ಮಾತ್ರ. ಅದಕ್ಕೆ ಈ ಸಲ ನಾನು ಏನ್ ಮಾಡಿದೀನಿ, ಸ್ವಲ್ಪ ಇದೆ ಈ ಸಲ ಸ್ವಲ್ಪ ನಾನು ಅದಕ್ಕೆ ಹೈಲೈಟ್ಸ್ ಮಾಡಿದೀನಿ. ಗೌರಮ್ಮಗೆ ಸ್ವಲ್ಪ ಗ್ಲಿಟರ್ಸ್ ನೆಲ್ಲ ಆಡ್ ಮಾಡಿ ಸ್ವಲ್ಪ ಐಲ್ಯಾಶಸ್ ಅವೆಲ್ಲ ಹೈಲೈಟ್ ಮಾಡಿದೀನಿ ಈ ಸಲ. ಲಾಸ್ಟ್ ಇಯರ್ ಹಂಗೆ ತಗೊಂಡ್ ಬಂದು ಹಂಗೆ ಇಟ್ಟಿದ್ದು. ಅದು ಲಾಸ್ಟ್ ಒನ್ ಡೇ ಇದ್ದಂಗೆ ತಗೊಂಡ್ ಬಂದಿದ್ದು ಲಾಸ್ಟ್ ಇಯರ್. ಈ ಇಯರ್ ಅದಕ್ಕೆ ಸ್ವಲ್ಪ ಡೆಕೋರೇಟಿವ್ ಆಗಿ ಏನೇನೋ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಎಲ್ಲಾರು ಬಂದ್ಬಿಟ್ರು, ಚಿಕ್ಕ ಬೊಂಬೆಗಳೆಲ್ಲ ಇದ್ವು. ಬೇಡ ಬೇಡ ಇಷ್ಟ ಆಗುತ್ತೆ. ಹಬ್ಬ ಅಂದ್ರೇನೆ ಹೆಲ್ಪ್ ಅಂತೂ ಮಾಡಿದ್ರು, ಮಾಡಲ್ಲ ಅಂತಲ್ಲ. ಬಟ್ ಈ ಬೊಂಬೆಗಳನ್ನ ತೆಗಿಯೋವಾಗ ಒಂದೊಂದು ಹುಷಾರಾಗಿ ತೆಗಿಬೇಕು. ನಾನು ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಇಟ್ಟಿದ್ದೀನಿ ಇದನ್ನ ನಿಮ್ಗೆ. ಮಿನಿಮಮ್ ಅಂದ್ರೆ ನಾವು ಇದನ್ನ ಏನಂತಾರೆ, ಬೊಂಬೆಗಳನ್ನ ತೆಗೆದು ಒಂದ್ ಕಡೆ ಜೋಡಿಸ್ಕೊಳ್ಳೋಷ್ಟೊತ್ತಿಗೆನೆ 1 hour ಮೇಲೇನೆ ಆಯ್ತು ಅಂತ ಅನ್ಸುತ್ತೆ. ನಾನು ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಇಟ್ಟಿರೋದಕ್ಕೆ ಇಷ್ಟು ಮಾತ್ರ ನಿಮ್ಗೆ ಬೇಗ ಬೇಗ ಅನ್ನಿಸ್ತಿದೆ. ಎಲ್ಲ ಈ ತರ ಅರೇಂಜ್ ಮಾಡಿ ಇಲ್ಲೆಲ್ಲ ಜೋಡಿಸ್ಕೊಂಡೆ. ಆಮೇಲೆ ನಮ್ಮ ಅಂಗಡಿ ಹುಡುಗರು ಅವ್ರು ಬಂದು ಅದನ್ನ ಸ್ಟ್ಯಾಂಡ್ ನ ಅರೇಂಜ್ ಮಾಡಿ. ನನ್ನ ಮಗಳು ಆ ಬೊಂಬೆ ಇಟ್ಕೊಂಡು ಅದ್ರ ಬಟ್ಟೆ ಎಲ್ಲ ತೆಗ್ದು ಅದಕ್ಕೆ ಜುಟ್ಟು ಈ ತರ ಎಲ್ಲ ಮಾಡ್ತಾ ಇದ್ಲು ಅವಳು ಕೆಲ್ಸಗಳು. ನೋಡ್ತಾ ಇದೀರಾ, ಇವ್ರಿಬ್ರು ಮಾಡೋದ್ ಮಾತ್ರ ನಿಜ ಅಂದ್ರೆ ನಿಜ. ಸ್ವಲ್ಪ ಇದ್ ಮಾಡಿ ಸರಿ ಕೆಲಸ ಕೊಡ್ತಾರೆ ಇಬ್ರು ಅಷ್ಟೇ. ಅಷ್ಟು ಕೆಲಸ ಕೊಡ್ತಾ ಇರ್ತಾರೆ. ನಿಮ್ಗೆ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಮೋಸ್ಟ್ ಪೇಷನ್ಸ್ ಆಗಿರ್ತೀನಿ. ಅನ್ನಿಸ್ತಿಲ್ಲ ತಿನ್ನೋದೆಲ್ಲ ಎನರ್ಜಿ ಲಾಸ್ ಆಗ್ತಾನೆ ಇರುತ್ತೆ. ಬಂದು ಫಿಕ್ಸ್ ಮಾಡ್ಕೊಡ್ತಾರೆ ಈ ಸ್ಟ್ಯಾಂಡ್ ನ ಅಂತ. ಬಟ್ ಏನು ಮಾಡಕ್ಕಾಗಲ್ಲ, ಈ ವಯಸ್ಸಲ್ಲಿ ಮಾಡ್ಕೊಟ್ಬಿಡ್ತಾರೆ. ಪ್ರತಿ ವರ್ಷ ಬಂದು ನಾವೆಲ್ಲ ಮಾಡ್ಕೊಡ್ತಾರೆ ಅಲ್ವಾ, ಹೇಳಿದ್ರೆ ಬಂದು ಮಾಡ್ಕೊಡ್ತಾರೆ. ಹೆಂಗಿದ್ರು ಈ ಸ್ಟ್ಯಾಂಡ್ ನ ಈ ನಡುವೆ ಸ್ವಲ್ಪ ಪೇಷನ್ಸ್ ಕಳ್ಕೊಳ್ತಾ ಇದೀನಿ. 5 years
ಸ್ವಲ್ಪ ಇಟ್ಕೊಂಡು ಆರಾಮಾಗಿ ಬರ್ತಾ ಇರ್ತಿದ್ದೆ. ಇದ್ದೀವಿ. ಬಟ್ ಇವಾಗ ಇಬ್ಬರೂ ನಾಟಿಯಾಗಿ ಮಾಡ್ತಾಯಿರ್ತಾರೆ, ಇಬ್ಬರೂ ತರಲೆ ಮಾಡ್ತಾಯಿರ್ತಾರೆ. ನನಗೆ ಒಂದೊಂದ್ಸಲ ಕೆಲಸಗಳಲ್ಲಿ ಬೀಳುತ್ತೆ ಒಂದೆರಡು ಇಲ್ಲಿ ನನ್ನ ಮಗಳು ಗೊಂಬೆ ಹತ್ರ ಏನ್ ಮಾಡ್ತಿದ್ದಾಳೆ ಅಂತಿರಲ್ಲ, ಅಂದ್ರೆ ಇವಳು ಅಕ್ಕಿ ಇಲ್ಲಿ ಎಲ್ಲ ಮಾಟಕ್ ಅಕ್ಕಿನ ಹಾಕಿದ್ರಿ ಅಂದ್ರೆ ತೊಳೆದಿದ್ವಿ, ಅಕ್ಕಿ ಮಾಡ್ಸಕ್ಕೆ ಹಿಟ್ಟು ಅಂದ್ಬಿಟ್ಟು ಮಾಡಿಸ್ಲಿಕ್ಕೆ ಅದ್ರಲ್ಲಿ ಆಟ ಆಡಿ 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 ಅದನ್ನು ಗಬ್ಬೆ ಬಿಡಿಸಿದಾಳೆ. ಇನ್ನೊಂದು ರೌಂಡ್ ನಾವು ಮಾಡಬೇಕು. ಅಷ್ಟು ಕೆಲಸ ಕೊಡ್ತಾರೆ ನಮ್ಮನೆ ನೀವು ಯಾವತ್ತೂ ನೋಡಿಲ್ಲ ಅಂತ ಮಕ್ಕಳು. ಅನ್ಸುತ್ತೆ. ಏನು ಈಗ ಸ್ವಲ್ಪ ಮಾಡಕ್ಕಾಗಲ್ಲ, ನಿಮಗೆ ಈ ವಯಸ್ಸಂಗಿದೆ, ಐಡಿಯಾ ಬರ್ತಿರುತ್ತೆ ಆಡ್ತಾರೆ. ನಮ್ಮನೆ ಹೇಗಿದೆ ಅಂತ. ಯಾರಿಗಾನ ಹೋಮ್ ನಮ್ಗೆ ಟೂರ್ ಎನರ್ಜಿ ಬೇಕಿದ್ರೆ ಇರ್ಬೇಕು ಅಂತಾನೆ ನಮ್ಮನೆದ್ದು ಅನ್ಸುತ್ತೆ. ಕಮೆಂಟ್ ಮಾಡಿ ತಿಳಿಸಿ. 100% ನಾನು ಮಾಡ್ತೀನಿ. ಈ ಸ್ಟ್ಯಾಂಡ್ಗಳಲ್ಲೂ ಅಷ್ಟೇ ಇವಾಗೆಲ್ಲ ರೆಡಿಮೇಡು ಎಲ್ಲ ಬಂದಿದೆ. ಇನ್ನೊಂದು ಸ್ವಲ್ಪ ಇನ್ನ ಏನಂತಾರೆ ಮಕ್ಳು ಇರೋ ಮನೆ ಅಂದ್ರೆ ಡಿಫ್ರೆಂಟ್ ಮೆಸ್ಸಿ ಡಿಫ್ರೆಂಟ್ ಮನೆ ಪ್ಯಾಟರ್ನ್ಸ್ಗಳು ಎಲ್ಲ ಮಾರ್ಕೆಟ್ ಇಟ್ಕೊಳ್ಳಿ. ಇದೆ. ನಾವು ಈ ತರ ಮಾಡಿಸ್ಕೊಂಡ್ರಿ ಮಕ್ಕಳು ಮನೆ ಬೆಳವಣಿಗೆ ಬಂದ ವಸ್ತ್ರದಲ್ಲಿ ಈ ಚೆನ್ನಾಗಾಗುತ್ತೆ. ತರ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ idea ಅವರು ಅವೆಲ್ಲ ಮಾಡಿಸ್ಕೊಂಡಿದ್ದಾಗ ನಿಲ್ಲಿಸ್ತಾರೆ. ಈಗ ಆಲ್ಮೋಸ್ಟ್ ನನ್ನ ಮಗ ಸ್ವಲ್ಪ ಮೆಚ್ಯೂರ್ಡ್ ಆಗಿದ್ದಾನೆ. ಇನ್ನು ನನ್ನ ಮಗಳಿಲ್ಲ ಸ್ವಲ್ಪ. ಇದೆಲ್ಲ ಆಗೋಷ್ಟೊತ್ತಿಗೆ ಅವಳು ಒಂದು ಲೆವೆಲ್ ಬರೋಷ್ಟೊತ್ತಿಗೆ ಮನೇನೂ ಮೆಸ್ಸಿ ಅನ್ನೋದು ಕಡಿಮೆ ಆಗುತ್ತೆ. ಆವಾಗ ನಾನು ಹೋಮ್ ಟೂರ್ 100% ಮಾಡ್ತೀನಿ. ಇದನ್ನು ಅರೇಂಜ್ ಮಾಡಿದೆ ಒಂದು ಬಿಗ್ಗೆಸ್ಟ್ ಟಾಸ್ಕು. ಆ ಕಡೆ ಒಬ್ರು ಇಟ್ಕೋಬೇಕು, ಈ ಕಡೆ ಒಬ್ರು ಇಟ್ಕೊಬೇಕು. ಕೆಳಗಡೆ ಮೇಲೆಗಡೆ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅದು ನೀಟಾಗಿ ಕುತ್ಕೊಳುತ್ತೆ ಅಂದ್ಬಿಟ್ಟು ಫಸ್ಟು ಫಿಕ್ಸ್ ಮಾಡ್ಕೊತಿದ್ದೆ. ಅದರಲ್ಲಿ ನನ್ನ ಮಕ್ಕಳು ಫುಲ್ಲು ತರಲೆ ಮಾಡ್ತಿದ್ರು, ಬೈತಾ ಇದ್ದೆ. ಹೀಗೆ ಮಾತಾಡ್ಕೊಂಡು ಕೆಲಸಗಳನ್ನ ನೋಡಿದ್ರಲ್ಲ ನನ್ನ ಮಗ ಎಷ್ಟು ನೋಡ್ರಿ ಟ್ರೈಪಾಡ್ ಇಟ್ಟಿದ್ರೆ ಬಂದು ತರಲೆ ಮಾಡ್ತಾ ಇದ್ದಾನೆ ನನ್ನ ಮಗ. ಅವನನ್ನ ಬೈಕೊಂಡು ನಾನು ಇದನ್ನೇ ಬೀಳಿಸಾಕ್ಬಿಟ್ಟೆ. ಏನಂತಾರೆ ಅದು ಸ್ಲ್ಯಾಬ್ ಇಟ್ಟಿರ್ತಾರಲ್ಲ ಅದನ್ನ. ಒಳ್ಳೆ ರೋಲರ್ ಕೋಸ್ಟರ್ ರೈಡ್ ಥರನೇ ಇತ್ತು. ಒಂದ್ಸಲ ಕಾಮಿಡಿ ಮಾಡ್ಕೊಂಡು ಈಗ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಫ್ಯಾಮಿಲಿ ಅಂದ್ಬಿಟ್ಟು ನಾನು ಇದನ್ನೂ ಎಲ್ಲ ಶೇರ್ ನಮ್ಮ ಅತ್ತೆನೂ ಅಷ್ಟೇ, ಅವ್ರಿಗೂ ಸಖತ್ ಇಂಟ್ರೆಸ್ಟ್. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾವ ಥರ ವಿಡಿಯೋಸ್ನ ಯಾವ ಥರ ವಿಡಿಯೋಸು ನನ್ನ ಕಡೆಯಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದನ್ನು ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು 100% ಮಾಡೇ ಮಾಡ್ತೀನಿ. ನನ್ನ ಫ್ಯಾಮ್ಲಿನೂ ಸಹ ನಾನು ಯಾವತ್ತೂ ತೋರಿಸಿಲ್ಲ. ಇವತ್ತು ಸ್ವಲ್ಪ ನಿಮ್ಗೆ ಐಡಿಯಾ ಬಂದಿರುತ್ತೆ. ಅವರು ನಮ್ಮತ್ತೆ, ನಾನು, ನನ್ನ ಮಕ್ಕಳು, ಹಾಗೆ ನನ್ನ ಮಕ್ಕಳ ಫ್ರೆಂಡ್ಸು. ನಮ್ಮದು ಒಂದು ಜಾಯಿಂಟ್ ಫ್ಯಾಮ್ಲಿನೇ, 9 ಮೆಂಬರ್ಸ್ ಇದ್ದೀವಿ. ಮಾತಾಡ್ಕೊಂಡು 8 ಮೆಂಬರ್ಸ್ ಎಲ್ಲ ನಡೀತಾ ಇದೆ ಪ್ರಿಪರೇಷನ್ಸು. ಮುಂಚೆ ನಾನು ಮದುವೆ ಆಗಿ ಬಂದಾಗ 17 ಮೆಂಬರ್ಸ್ ಇದ್ದಿದ್ದು. ಆಮೇಲೆ ನನ್ನ ಮಗ ಹುಟ್ಟಿ 1.5 ಇಯರ್ಗೆ ನಾವು ಈ ಮನೆಗೆ ಶಿಫ್ಟ್ ಆಗಿದ್ದು. ಸ್ಯಾಟರ್ಡೇ ಈಗ ನಾವು ನಮ್ಮ ಫ್ಯಾಮಿಲಿ ಮಾತ್ರ ಇಲ್ಲಿದ್ದೀರಿ. ಬಟ್ ಅಲ್ಲಿ ಇನ್ನೊಂದು ಫ್ಯಾಮಿಲಿ ಎಲ್ಲ ಇದೆ, ತುಂಬ ದೊಡ್ಡ ಫ್ಯಾಮಿಲಿ ಇಲ್ಲಿ. ಅಮ್ಮ ಮನೆ ಕಡೆನೂ ಇದೇ ಥರನೇ ಇದೆ ನನಗೆ ಟಚ್. ಇಲ್ಲಿ ಇವಾಗ ಇನ್ನೂ ಜಾಸ್ತಿ ದೊಡ್ಡ ಬದಲಾವಣೆಗಳಾಗುತ್ತೆ. ಹಬ್ಬ ಬರೋರ್ಗು ಹಬ್ಬಕ್ಕೆ ಒಂದ್ಸಲ ಪಟ್ಟಕ್ಕೆ ಕೂರಿಸ್ಮೇಲೆ ಅದನ್ನೇನು ಚೇಂಜ್ ಮಾಡಕ್ಕೆ ಹೋಗಲ್ಲ. ಈ ಥರ ಒಂದು ಪ್ರಿಪರೇಷನ್ ವ್ಲಾಗ್ ಮಾಡೋಷ್ಟೊತ್ತಿಗೆ ಈ ನನ್ನ ಮಕ್ಕಳಿಬ್ರು ಯಾರೆಲ್ಲ ಮನೇಲಿ ಇದೇ ಥರ ಗೊಂಬೆಗಳನ್ನ ಕೂಡಿಸ್ತೀರಾ, ಈ ದಸರಾ ಹಬ್ಬ ಯಾರಿಗೆ ಯಾವ್ಯಾವ ಥರ ಸ್ಪೆಷಲ್ ಸ್ಟ್ಯಾಂಡ್ ಮಾತ್ರ ಚೆನ್ನಾಗಿದೆ, ಇಲ್ಲ ಅಂತ ಹೇಳಲ್ಲ, ಬಟ್ ಫಿಕ್ಸ್ ಮಾಡೋದು ಮಾತ್ರ. ಆಮೇಲೆ ಈಗ ಹೊಸ ಟ್ರೆಂಡ್ ಏನಂದ್ರೆ ಇದನ್ನ ಫಿಕ್ಸ್ ಮಾಡ್ಬೇಕಂದ್ರೆ ಡೇಗೆ ಒಂದೊಂದು ಕಲರ್ ಹಾಕೊಂಡು ಅವರೇ ಬರಬೇಕು, ಅವರೇ ಫೋಟೋಸ್ ತೆಗೆದು ನಮ್ಗೆ ಯಾರಿಗೂ ಬರಲ್ಲ, ಪೇಪರ್ಗೆ ಹಾಕೋದು. ಹೆಲ್ಪಿಂಗ್ ಹ್ಯಾಂಡ್ ಆಗಿ ಇಟ್ಕೊಂಡು ಇವಾಗಿಂದಲ್ಲ, ಇದು ಒಂದು 8 years ಇಂದ ಫಾಲೋ ಹಾಕೊಂಡು ಬರ್ತಾ ಇದೆ ಎಲ್ಲಾರ ಮನೆಗಳಲ್ಲಿ. ನಾವು ಕೆಲವೊಂದು ಫಾಲೋ ಮಾಡ್ತೀವಿ, ಕೆಲವೊಂದು ಫಾಲೋ ಮಾಡಲ್ಲ. ವಿಡಿಯೋ ಎಲ್ಲ ಆಗ್ತಾ ಇದೆ, ಎಲ್ಲ ರೆಕಾರ್ಡ್ ಆಗ್ತಿದೆ. ದಿನ ಒಂದೊಂದು ಮಾಡ್ತಾ ಇದ್ದೆ, ಟೀಚರ್ಸ್ ಕೇಳ್ತೀನಿ ಅಂತೆಲ್ಲ ನೈವೇದ್ಯ ಅಂತೂ ಮಾಡೇ ಮಾಡ್ತೀವಿ. ಬ್ಲ್ಯಾಕ್ ಮೇಲ್ ಮಾಡ್ತೀನಿ, ನಾನು ಮಾಡಿದ್ದೀನಿ, ಅದನ್ನ ನಿಮ್ಮ ಜೊತೆ ಶೇರು ಮಾಡ್ತೀನಿ ನೆಕ್ಸ್ಟು. ಈ ಥರ ಪ್ರಿಪ್ರೇಷನ್ ವ್ಲಾಗು ನಡೀತಾ ಇದೆ. ಲಿಟ್ರಲಿ ಇದು 1-2 hours ಇಷ್ಟೇ ಆಯ್ತು. ಪಕ್ಷ ನನ್ನ ಮಗಳನ್ನ ಮಾಡಿ ಆ ಬೊಂಬೆಗಳನ್ನೆಲ್ಲ ತೆಗ್ದಿದ್ದು. ನನ್ನ ಮಗಳನ್ನ ಮಾತ್ರ ಅದಾದ್ಮೇಲೆ ಅದನ್ನ ಜೋಡಿಸಿದ್ದು ಒಂದು 3 hours ಅಷ್ಟು ತರ್ಲೆ ಅಂದ್ರೆ ಅಷ್ಟು ತರ್ಲೆ. ಬಟ್ ಇರ್ಲಿ, ಅದೇ ಇರ್ಲಿ, ಟಚ್ ವುಡ್ ಚೆನ್ನಾಗಿ. ಇಷ್ಟೊಂದು ಜನ ಇದ್ದೂ ಇಷ್ಟೊತ್ತಾಗುತ್ತೆ. ಇನ್ನು ಸಿಂಗಲ್ ಆಗೆಲ್ಲ ಮಾಡಬೇಕು ಅಂದರೆ ಕಷ್ಟನೇ. ಬಟ್ ಏನು ಮಾಡೋದು, ಸಂಪ್ರದಾಯಗಳು ಅವೆಲ್ಲ ಫಾಲೋ ಮಾಡಬೇಕು. ಯಾಕೆ ಅಂತಂದರೆ ಇದು ಮುಂದಿನ ಪೀಳಿಗೆ, ಅಂದರೆ ಇವಾಗ ಎಷ್ಟೋ ಪದ್ಧತಿಗಳು, ಟ್ರೆಡಿಷನ್ಗಳು ಮರೆಮಾಚಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು.
ಅದಕ್ಕೆ ನಮ್ಮ ಒಂದು ಟ್ರೆಡಿಷನ್, ನಮ್ಮ ಒಂದು ಕಲ್ಚರ್ ಏನಿದೆ ಅನ್ನೋದನ್ನ ನಮ್ಮ ಮಕ್ಕಳಿಗೆ ಇವಾಗಿಂದ ಒಂದೇ ತೋರಿಸ್ಕೊಳ್ತಾ ಬರಬೇಕು. ಅಟ್ಲೀಸ್ಟ್ ಅವ್ರು ಮಾಡದೇ ಇದ್ರೂ ಪರವಾಗಿಲ್ಲ, ಅವರ ಮೆಮೊರಿಗನ್ನ ಇರುತ್ತೆ. ಓ ನಮ್ಮಮ್ಮ ಈ ಥರ ಮಾಡ್ತಿದ್ರು, ಓ ನಮ್ಮ ಅಜ್ಜಿಯವ್ರು ಈ ಥರ ಮಾಡ್ತಿದ್ರು ಅನ್ನೋದನ್ನು ಒಂದು ಮೆಮೊರಿ ಇರುತ್ತೆ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಾನು. ಎಸ್ಪೆಷಲಿ ನನ್ನ ಪರ್ಸ್ನಲ್ ಥಾಟ್ ಅಷ್ಟೇ, ಬೇರೆ ಯಾವುದೇ ಸೆಕೆಂಡ್ ಥಾಟು ಇಲ್ಲ. ಬೇರೆ ಯಾರಿಗೂ ಹಿಂಗೆ ಹೇಳಬೇಕು ಅನ್ನೋ ಇಂಟೆನ್ಷನ್ ಸಹ ನನಗೆ ಇಲ್ಲ. ನನ್ನ ಪರ್ಸ್ನಲ್ ಒಪಿನಿಯನ್ ಅದು ಅಂತ ನಾನು ಹೇಳ್ದೆ ಅಷ್ಟೇ. ಇಲ್ಲಿ ಸ್ಟ್ಯಾಂಡ್ ಫಿಕ್ಸ್ ಮಾಡೋಷ್ಟೊತ್ತಿಗೆ ನನ್ನ ಮಕ್ಕಳಿಬ್ಬರದು ಸ್ಟಾರ್ಟ್ ಆಯಿತು. ಎಗ್ರೋದು ಎಷ್ಟು ಎಗ್ರಿ, ಅಲ್ಲಿಂದ ಇಲ್ಲಿ ಎಗ್ರೋದು, ಇಲ್ಲಿಂದ ಅಲ್ಲೇ. ಸ್ಟ್ಯಾಂಡೆಲ್ಲ ಫಿಕ್ಸ್ ಆದಮೇಲೆ ನೋಡಬೇಕು, ಅವರಿಬ್ಬರೇ ಬೊಂಬೆ ಥರನೂ ಕುತ್ಕೊಂಡ್ಬಿಟ್ಟಿದ್ರು. ಅಷ್ಟು ಕೆಲಸ ಕೊಡ್ತಾರೆ. ಆಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ಮಾಡಿ ನನ್ನ ಮಗಳನ್ನ ಫಸ್ಟು ಮಲಗಿಸ್ಬಿಟ್ಟು ಒಂದು ಸ್ವಲ್ಪ ತಿನ್ನಿಸ್ಬಿಟ್ಟು ಇಬ್ರಿಗೂ ನನ್ನ ಮಗಳನ್ನ ಮಲಗಿಸ್ಬಿಟ್ಟು, ನನ್ನ ಮಗ ಸ್ವಲ್ಪ ಅವನೇನಿಲ್ಲ ಹೆಲ್ಪ್ ಮಾಡ್ದ, ಅವನು ಆ ಥರ ಏನು ಮಾಡಿಲ್ಲ. ಅವನು ಹೆಲ್ಪ್ ಮಾಡ್ದ. ಅವ್ನಿಗೆ ಸ್ವಲ್ಪ ಸುಸ್ತಾಯಿತು ಅಂದವಾಗ ಅವನು ಹೋದ, ಮಲ್ಕೊಂಡ. ಈ ಥರ ಆಯಿತು ಪ್ರಿಪ್ರೇಷನ್ ವ್ಲಾಗು. ನಾನು ಸ್ಯಾಟರ್ಡೇನೇ ಜೋಡಿಸ್ಕೊಂಡ್ಬಿಟ್ಟಿದ್ದು. ಯಾಕೆ ಅಂತ ಅಂದರೆ ಅಮ್ಮ ಮನೆಗೆ ಹೋಗೋದಿತ್ತು, ಅವರು ಪಕ್ಷ ಮಾಡ್ತಿದ್ರು. ಅದಕ್ಕೆ ಶನಿವಾರ ಜೋಡಿಸಿ ಶನಿವಾರ ಸಂಜೆ ನಾನು ಹೊರಟೆ ಊರಿಗೆ. ಭಾನುವಾರ ಅಲ್ಲಿ ಮುಗಿಸ್ಕೊಂಡು ಭಾನುವಾರ ಸಾಯಂಕಾಲ ರಿಟರ್ನ್ ಬಂದ್ಬಿಟ್ಟೆ. ಮತ್ತು ನಮ್ಮ ಮನೇಲಿ ಇಲ್ಲಿ ಹಬ್ಬ ಎಲ್ಲ ಮಾಡಬೇಕಲ್ವ, ಆಮೇಲೆ ದೇವ್ರನ್ನೆಲ್ಲ ಬೆಳಗಬೇಕು, ಅದಕ್ಕೆ ಅಂದ್ಬಿಟ್ಟು ಭಾನುವಾರನೇ ರಿಟರ್ನ್ ಬಂದೆ. ನನ್ನ ಮಗಳು ಇಲ್ಲೇನೋ ಮಾಡ್ತಿದ್ಲು ಅಂತ ನಾನು ಅಂದಿದ್ದಕ್ಕೆ ನನಗೆ ರಿವರ್ಸ್ ಆಗಿ ಯಾವ ಥರ ಆನ್ಸರ್ ಮಾಡ್ತಿದ್ದಾಳೆ, ಅವಳು ಎಕ್ಸ್ಪ್ರೆಷನ್ಗಳು ಕೊಟ್ಕೊಂಡು ಬೈತಿದ್ದಾಳೆ. ಆ ಥರದ್ದು ಒಂದು ಗ್ಲಿಂಪ್ಸ್ ಹಾಕಿದ್ದೀನಿ ನಿಮಗೆ. ಅದು ವಾಯ್ಸ್ ಓವರ್ ಕೊಟ್ಟರೆ ಮಾತ್ರ ನೀವು ಫುಲ್ ನಗ್ಬಿಡ್ತೀರಾ, ಅಷ್ಟು ಮಾತುಗಳನ್ನ ಅಂದಿದ್ದಾಳೆ ಅಲ್ಲಿ. ಫಸ್ಟು ಈ ಥರ ಮತ್ತು ಡೌನು ಮತ್ತು ಟಾಪಲ್ಲಿ ಫಿಕ್ಸ್ ಮಾಡ್ಕೊಂಡು ಬಿಡ್ತಾನೆ. ಅದಾದಮೇಲೆ ಎಲ್ಲನೂ ಫಿಕ್ಸ್ ಮಾಡಿಕೊಡ್ತಾನೆ. ಇವರು ಇವರಪ್ಪನ ಕಾರ್ಪೆಂಟ್ರು, ಅದಕ್ಕೋಸ್ಕರ ಅವ್ನಿಗೆ ಸ್ವಲ್ಪ ಐಡಿಯಾ ಚೆನ್ನಾಗಿದೆ. ಪ್ರತಿ ವರ್ಷ ಅವನೇ ಬರಬೇಕು, ಅವರೇ ಜೋಡಿಸ್ಕೊಡ್ಬೇಕು. ಇಲ್ಲ ಅಂದರೆ ನಮಗೆ ಸ್ಟ್ಯಾಂಡ್ ಫಿಕ್ಸ್ ಮಾಡೋ ಅಂಥವ್ರು ಯಾರಿಲ್ಲ. ಈವನ್ ನನ್ನ ಹಸ್ಬೆಂಡ್ ಸಹ ಇದೆಲ್ಲ ಮಾಡಿಕೊಡ್ತಾರೆ. ಅವ್ರಿಗೂ ಸಖತ್ ಇಷ್ಟ ಆಗತ್ತೆ, ಇಂಥವೆಲ್ಲ ಇನ್ವಾಲ್ವ್ ಆಗ್ತಾರೆ. ಈವನ್ ನಮ್ಮ ಮಾವ ಸಹ ಅಷ್ಟೇ, ಹಿಂಗೆ ಮಾಡ್ರಮ್ಮ, ಹಿಂಗಿಡ್ರಿ ಅಂತೆಲ್ಲ ಹೇಳ್ತಿದ್ರು. ಅವರು ಊಟಕ್ಕೆ ಬಂದಿದ್ದರು, ಅವಾಗ ನಾವೆಲ್ಲ ಜೋಡಿಸ್ತಿದ್ರಿ, ಇಲ್ಲಿಡ್ರಿ ಅಲ್ಲಿಡ್ರಿ ಚೆನ್ನಾಗಿ ಕಾಣುತ್ತೆ ಅಂತ ಅವರು ಇನ್ವಾಲ್ವ್ ಆಗ್ತಾರೆ. ಅಂದರೆ ಅವ್ರಿಗಿರೋ ಐಡಿಯಾಸ್ನ ಅವರು ಶೇರ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಈವನ್ ನನ್ನ ಹಸ್ಬೆಂಡು ಅಷ್ಟೇ, ಅವ್ರಿಗೆ ಸ್ವಲ್ಪ ಇವತ್ತೇನೋ ವರ್ಕ್ ಇದ್ದಿದ್ದರಿಂದ ಬರಲಿಲ್ಲ. ಲಾಸ್ಟ್ 2-3 ಇಯರ್ಸಿಂದ ಅವ್ರೂ ಮತ್ತು ಹರಿ ಈ ಹುಡುಗ ನಮ್ಮ ಅಂಗಡಿ ಹುಡುಗನೇ ಅಲ್ಲೇ ವರ್ಕ್ ಮಾಡ್ತಾರೆ. ಅವರಿಬ್ಬರನ್ನೇ ಮಾಡಿಕೊಡೋದು. ಇವತ್ತು ನಮ್ಮವ್ರಿಗೆ ಸ್ವಲ್ಪ ವರ್ಕ್ ಇದ್ದಿದ್ದರಿಂದ ಅವ್ರೇನು ಬರಲಿಲ್ಲ, ಹಾಗೆ ಮಾಡಿಕೊಡ್ತಿದ್ರು. ನೋಡ್ತಾ ಇದ್ದೀರಲ್ಲ, ಈ ನನ್ನ ಮಗಳದು ಬಲೆ ಚೇಷ್ಟೆ. ತರಲೆ ಮಾಡಿಕೊಂಡು ಎಲ್ಲರನ್ನೂ ನೋಡು ನಾನು ಹಿಂಗೆ ಹೋಗ್ತೀನಿ ಹಂಗೆ ಹೋಗ್ತೀನಿ ಅಂತ ಮಾತಾಡಿಕೊಂಡು ಮಾಡ್ತಿದ್ಲು. ನನಗೇನು ಕಮ್ಮಿ ಇಲ್ಲ ಅಂತ ಅವಳಿಗೇನು ಕಮ್ಮಿ ಇಲ್ಲ ಅಂತ ಇವನು, ಈ ಥರ ಮಾಡ್ತಾಯಿದ್ರು. ನೋಡಿರಿ, ಇವನು ಅಷ್ಟೇ ಹೆಲ್ಪ್ ಮಾಡ್ತಾಯಿದ್ದ. ಸ್ವಲ್ಪ ಮಾತಾಡಿಕೊಂಡು ಸ್ವಲ್ಪನೇ ನಡೀತಾ ಇತ್ತು ಪ್ರಿಪ್ರೇಷನ್ಸು. ಸ್ಟ್ಯಾಂಡ್ ಹಾಕ್ಕೊಡೋದು ಒಂದು ಆದರೆ ಜೋಡಿಸೋದೇ ಇರೋದು ಸಖತ್ತು ಹೆಕ್ಟಿಕ್ಕು. ಹೆಕ್ಟಿಕ್ ಇನ್ ದ ಸೆನ್ಸ್, ಇಲ್ಲಿಡೋಣ ಇಲ್ಲಿಡೋಣ ಅಂತ ಒಂದೊಂದು ಕಡೆ ಬದಲಾಗಿರುತ್ತೆ. ಫೈನಲಾಗಿ ಔಟ್ಪುಟ್ ಹೇಗೆ ಬಂದಿದೆ ಅಂತ ನೆಕ್ಸ್ಟ್ ವಿಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಯಾರ್ಯಾರೆಲ್ಲ ಮನೇಲಿ ದಸರಾ ಗೊಂಬೆಗಳನ್ನ ಕೂಡಿಸ್ತೀರಾ ಅನ್ನೋದನ್ನ ಸಹ ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಮನೆಯ ಗೊಂಬೆ ಫೋಟೋಸ್ ಇದ್ದರೆ ಶೇರ್ ಮಾಡಿ, ನಾನು ನನ್ನ ಯೂಟ್ಯೂಬ್ ವಿಡಿಯೋಲ್ಲಿ ಅದನ್ನು ಶೇರ್ ಮಾಡ್ತೀನಿ.
ನಿಮ್ಮ ಮನೆ ಅಡ್ರೆಸ್ಸು ಮತ್ತು ನಿಮ್ಮ ಒಂದು ಗೊಂಬೆಗಳನ್ನ ಫೋಟೋ ಹಿಡಿದು ಕಳಿಸಿ, ನಾನು ಅದನ್ನು ನನ್ನ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಯಾರಿಗೋ ಒಬ್ರಿಗೆ ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಅದು ನನಗೆ ತುಂಬ ಖುಷಿ ಆಗುತ್ತೆ. ಒಂದೇ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾಯಿದ್ರು, ನಿಜ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಖುಷಿ ಆಗುತ್ತೆ. ನನ್ನ ಎಫರ್ಟ್ಸ್ ಅಂತೂ 100% ಆಗ್ತಿದ್ದೀನಿ. ನಿಮಗೆ ಖುಷಿ ಆಗಲಿ ಅಂತಲೇ ಇವೆಲ್ಲ ವೀಡಿಯೋಸ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಾನು ನನ್ನ ಮಗಳಿಗೆ ಊಟ ಮಾಡಿಸ್ತಿದ್ದೆ, ಅವಾಗ ಇದನ್ನೆಲ್ಲ ಫಿಕ್ಸ್ ಮಾಡ್ಕೊತಾ ಇದ್ರು. ನಾನು ಮಧ್ಯ ಅದು ಇದು ಮಾಡ್ಕೊತಾನೇ ಇರ್ತೀನಿ. 1 ನಿಮಿಷ ಕುತ್ಕೊಳಕ್ಕಂತೂ ಪುರ್ಸೊತ್ತೇ ಇರಲ್ಲ. ಇರೋದ್ರಲ್ಲಿ ಬೆಳಗ್ಗೆ ಎದ್ದರೆ ನೈಟ್ 12 ಆಗುತ್ತೆ. ನನ್ನ ಮಗಳು ಮಲಗೋದೇ 11:30 12 ಆಗುತ್ತೆ. ಅಷ್ಟೊತ್ತವರೆಗೂ ಒಂದು ಕ್ಷಣನೂ ಫ್ರೀ ಅನ್ನೋದೇನಿರಲ್ಲ. ಫ್ರೀ ಇನ್ ದ ಸೆನ್ಸ್ ಮಕ್ಕಳು ನೋಡ್ಕೊಳೋದು ಆ ಥರ ಇರುತ್ತೆ. ಮಧ್ಯ ಈ ಥರ ಕೆಲಸಗಳು ಇದ್ದೇ ಇರುತ್ತೆ. ಹೋಗ್ಲಿ ಮಕ್ಕಳು ಮಲಗಿದಾಗನ ಏನಾನ ಒಂದು ಸ್ವಲ್ಪ ರೆಸ್ಟ್ ತೊಗೋಣ ಅಂದರೆ ಇಲ್ಲ. ಅಷ್ಟರಲ್ಲಿ ಅವ್ರು ಮಲಗಿದ್ದಾಗ ಬೇರೆ ಏನಾನ ಇದ್ದರೆ ವರ್ಕ್ಗಳನ್ನ ನಾನು ಫಿನಿಷ್ ಮಾಡ್ಕೊತೀನಿ. ಆ ಥರ ಆಗುತ್ತೆ. ಕೆಲವೊಂದು ಸಲ ಎಷ್ಟು ಕ್ಲೀನ್ ಮಾಡಿದ್ರೂ ಮೆಸ್ಸಿ ಫೀಲ್ ಆಗ್ತಾ ಇರುತ್ತೆ. ನನಗೆ ಒಂದೊಂದು ಸಲ ಕೋಪನೇ ಬಂದ್ಬಿಡುತ್ತೆ. ಎಷ್ಟಪ್ಪ ಮಾಡೋದು ಅಂದರೆ ನನ್ನ ಮಕ್ಕಳ ಮೆಸ್ಸಿನೆಸ್ನೇ ನಾನು ಹೇಳ್ತಾ ಇರೋದು. ಮನೆಯಲ್ಲಿನೂ ಅಷ್ಟೇ, ನಮ್ಮ ರೂಮಲ್ಲೂ ಅಷ್ಟೇ ಎತ್ತಾನೇ ಇದ್ದರು, ಕ್ಲೀನ್ ಮಾಡ್ತಾನೇ ಇದ್ದರು. ಅವ್ರು ಒಂದು ಕಡೆಯಿಂದ ಚೆಲ್ಕೊಂಬರ್ತಾರೆ. ನಮ್ಮ ಅತ್ತೆ ಯಾವಾಗೂ ಹೇಳ್ತಿರ್ತಾರೆ, ಅವ್ರು ದೊಡ್ಡವರಾಗೋವರೆಗೂ ಈ ಥರ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ರು ಮುಂಚೆ. ಹಾಗೇ ಈ ಥರ ಎಲ್ಲ 7 ಸ್ಟ್ಯಾಂಡ್ಗಳನ್ನ ಇದು ಏನಂತಾರೆ ನೆಟ್ಟು ಬೋಲ್ಟೆಲ್ಲ ಹಾಕಿ ನೀಟಾಗಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು, ಅದಾದಮೇಲೆ ಈ ಸ್ಲ್ಯಾಬ್ಗಳನ್ನು ಅದ್ರ ಮೇಲೆ ಇಟ್ಕೊಂಡು ಹೋಗೋದು ಅಷ್ಟೇ ಮಾಡೋದು. ಬಟ್ ಇದನ್ನು ಫಿಕ್ಸ್ ಮಾಡೋದೇ ಇರೋದು. ಏಕೆಂದರೆ ನಾನು ಸಹ ಹತ್ತಿದ್ರೂ ಅದು ತಡೆಯುತ್ತೆ, ಅಷ್ಟು ಇದ್ರಾಗೆ ಇದೆ. ಅದು ಮರದ್ದಲ್ವಾ, ಅದಕ್ಕೆ ನೀಟಾಗಿ ಫಿಕ್ಸ್ ಮಾಡಿಕೊಟ್ಬಿಡ್ತಾರೆ. ನಿನ್ನ ಮೇಲಿಂದ ಎಲ್ಲ ಜೋಡಿಸ್ಕೊಂಬರ್ಬೇಕು ಅಂದರೆ ನಾವು ಹತ್ತಲೇಬೇಕು. ಅದಕ್ಕೆ ಒಂದೇ ಸ್ಟೆಪ್ಪುಗಳನ್ನ ಈ ಥರ ಫಿಕ್ಸ್ ಮಾಡಿಕೊಡ್ತಾಯಿರ್ತಾರೆ. ಬಟ್ ಇವಾಗ 1-2 ಇಯರ್ಸಿಂದ ನನ್ನ ಮಗ ಸ್ವಲ್ಪ ಮೇಲಿನ ಸ್ಟೆಪ್ಪೆಲ್ಲ ಸೆಟ್ರೇಟ್ ಮಾಡಿಕೊಡ್ತಾನೆ. ಏನನ್ನ ಮಾಡೋ ಅಂದರೆ ಮಾಡ್ತಾನೆ. ಅವ್ರು ಮೂಡಿದ್ದಂಗೆ, ಮಕ್ಕಳದು ಅಷ್ಟೇ, ನಿಜವಾಗ್ಲೂ ಮೂಡಿದ್ದಂಗೆ ಅವ್ರ ಕೈಯಲ್ಲಿ ನಾವು ಕೆಲಸ ತೆಗೆಸ್ಬೋದು. ನನ್ನ ಮಗಳು ಅಷ್ಟೇ ಬಂದು ಎತ್ಕೊ ಅಂತಿದ್ಲು. ಇದು ಲಿಟ್ರಲಿ ಒಂದು 3 o'clock ಆಗೋಗ್ಬಿಟ್ಟಿತ್ತು. ನಿದ್ದೆ ಟೈಮ್ ಬಂದ್ಬಿಟ್ಟಿತ್ತು ಅವಳದು. ಅದಕ್ಕೆ ಎತ್ಕೊ ಅಂತಿದ್ಲು. ಎತ್ಕೊಂಡು ನೋಡ್ತಾ ಇದ್ದೀರಾ, ವಾಯ್ಸ್ ಓವರ್ ಕೊಡುವಾಗೂ ಅಷ್ಟೇ ಎಷ್ಟು ಸೌಂಡ್ ಮಾಡ್ತಾನೇ ಇದ್ದಾಳೆ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಈ ಸ್ಟ್ಯಾಂಡ್ ಎಲ್ಲ ಫಿಕ್ಸ್ ಆದಮೇಲೆ ನನ್ನ ಮಗಳು ಧೃತಿ ನನ್ನ ಕರಣ್ ಇದ್ರ ಮೇಲೆ ಹೋಗಿ ಕುತ್ಕೊತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.